ಟೌನ್ಶಿಪ್ ಸರ್ವೆಗೆ ಬಂದಿದ್ದಂತಹ ಅಧಿಕಾರಿಗಳ ಮೇಲೆ ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ವಿರುದ್ಧ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ತೀವ್ರವಾಗಿ ವಾಗ್ದಾಳಿಯನ್ನು ಮುಂದುವರೆಸಿದ್ದಾರೆ. ನಿನ್ನೆಯ ರೈತರ ಪ್ರತಿಭಟನೆ ಜೆಡಿಎಸ್ ಕೃಪಾಪೋಷಿತ ಪ್ರಹಸನ ಅಂತ ಹೇಳಿಯೂ ಗುಡುಗಿದ್ದಾರೆ. ಇದೇ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ರೈತರನ್ನ ಎತ್ತಿ ಕಟ್ಟಿ ಛೂ ಬಿಡ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ಟೌನ್ಶಿಪ್ ಸರ್ವೆಗೆ ಬಂದಿದ್ದಂತಹ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ವಿರುದ್ಧ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ತೀವ್ರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ನಿನ್ನೆ ರೈತರ ಪ್ರತಿಭಟನೆ ಜೆಡಿಎಸ್ ಕೃಪಾಪೋಷಿತ ಪ್ರಹಸನ ಅಂತ ಹೇಳಿ ಇಲ್ಲಿ ಜರೆದಿದ್ದಾರೆ. ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ರೈತರನ್ನ ಎತ್ತಿ ಕಟ್ಟಿ ಛೂ ಬಿಡ್ತಾ ಇದ್ದಾರೆ. ಅಮಾಯಕ ರೈತರ ಮೇಲೆ ಕೇಸ್ ಈಗ ದಾಖಲಾಗಿದೆ. ರೈತರನ್ನ ಕೋರ್ಟಿಗೆ ಓಡಾಡುವ ಪರಿಸ್ಥಿತಿಯನ್ನ ಇವರು ನಿರ್ಮಾಣ ಮಾಡ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗಿರೋದು ಅವರಿಂದ ಸಹಿಸಿಕೊಳ್ಳೋಕೆ ಆಗ್ತಾನೆ ಇಲ್ಲ. ಡಿ.ಕೆ. ಶಿವಕುಮಾರ್ ಹೆಸರಿಗೆ ಮತ್ತೊಂದು ಕಾಂಗ್ರೆಸ್ ಸರ್ಕಾರಕ್ಕೆ ಮಸಿ ಬಳಿಯೋಕೆ ಎಚ್.ಡಿ. ಕುಮಾರಸ್ವಾಮಿ ಈ ರೀತಿಯಾಗಿ ಕುತಂತ್ರ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಎಚ್.ಸಿ. ಬಾಲಕೃಷ್ಣ ಆರೋಪ ಮಾಡಿದ್ದಾರೆ. ಮತ್ತೆ ಇಲ್ಲಿ 90% ರೈತರು ಫೈನಲ್ ನೋಟಿಫಿಕೇಶನ್ಗಾಗಿ ಇನ್ನೂ ಕೂಡ ಕಾಯ್ತಾ ಇದ್ದಾರೆ. ಅವರಿಗೂ ಸಹ ಕುಮಾರಣ್ಣ ತೊಂದರೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಜೆಡಿಎಸ್ ಕುತಂತ್ರ ಸಹಿಸಿಕೊಳ್ಳೋಕೆ ಇನ್ಮೇಲೆ ಸಾಧ್ಯನೇ ಇಲ್ಲ. ಜೆಡಿಎಸ್ ವಿರುದ್ಧ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ತೀವ್ರವಾಗಿ ಈ ರೀತಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗಮನಿಸ್ತಾ ಇದ್ದೀವಿ ಬಿಡದಿ ಟೌನ್ಶಿಪ್ ವಿಚಾರ ಯಾವ ರೀತಿಯಾಗಿ ಸದ್ದು ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು ನಿನ್ನೆ ಪೊರಕೆ ಹಿಡಿದ್ಬಿಟ್ಟು ಅಲ್ಲಿನ ಹೆಣ್ಮಕ್ಳು ಬಂದಂತಹ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡು ಬಾರಿಸಿ ಕಳಿಸಿದ್ರೆ ಇವತ್ತು ವಿಷದ ಬಾಟಲ್ ಅನ್ನ ಹಿಡಿದು ಅಲ್ಲಿನ ರೈತರು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದು ಕೂಡ ಶತಾಯ ಗತಾಯ ಬಿಡದಿಯನ್ನ ಟೌನ್ಶಿಪ್ ಆಗೋದಕ್ಕೆ ನಾವು ಬಿಡೋದೇ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಓವರ್ ಆಲ್ 7,400 ಎಕರೆ ಈ ಟೌನ್ಶಿಪ್ಗೆ ಬೇಕಾಗಿರೋದು. ಆದ್ರೆ ಈಗ ಅಲ್ಲಿ 510 ಎಕರೆಯನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ಕೂಡ ಒಂದಷ್ಟು ರೈತರು ಕೊಡೋದಕ್ಕೆ ಆಲೋಚನೆ ಮಾಡ್ತಾ ಇದ್ದಾರೆ, ಜೊತೆಗೆ ಕೊಡೋದಕ್ಕೆ ರೆಡಿ ಇಲ್ಲ. ಮತ್ತೆ 10% ರೈತರು ದುಡ್ಡು ಬೇಕು ಅಥವಾ ಬೇರೆ ರೀಸನ್ ನಲ್ಲಿ ಕೊಟ್ಟಿರಬಹುದು. ಆದ್ರೆ ಇನ್ನುಳಿದಂತಹ 90% ರೈತರು ಬಿಡದಿ ಟೌನ್ಶಿಪ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಸೊ ಹೀಗಾಗಿ ಈಗ ರೈತರು ಏನ್ ಪ್ರೊಟೆಸ್ಟ್ ಮಾಡ್ತಿದಾರಲ್ಲ ಅದು ಕುಮಾರಸ್ವಾಮಿ ಅವರ ಕುಮ್ಮಕ್ಕು, ಅವರು ಛೂ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸದ್ಯ ಅಲ್ಲಿ ಈಗ ಎಚ್.ಸಿ. ಬಾಲಕೃಷ್ಣ ತೀವ್ರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮತ್ತೆ ನಿನ್ನೆ ಸರ್ವೆಗೆ ಅಧಿಕಾರಿಗಳು ಬಂದಿದ್ರು, ಎಷ್ಟು ಜಮೀನಿದೆ ಏನು ಎತ್ತ ಅಂತ ಹೇಳಿ. ಆ ಸಂದರ್ಭದಲ್ಲಿ ಮಹಿಳೆಯರು ಅವರಿಗೆ ಪೊರ್ಕೆಯಿಂದ ಹಲ್ಲೆ ಮಾಡಿರುವಂತಹ ವಿಚಾರ ಕೂಡ ಎಚ್.ಸಿ. ಬಾಲಕೃಷ್ಣ ಅವರು ಎತ್ತಿದ್ದಾರೆ. ಮತ್ತೆ ನಿನ್ನೆ ರೈತರು ಪ್ರೊಟೆಸ್ಟ್ ಮಾಡಿದಾರಲ್ಲ ಅದು ಜೆಡಿಎಸ್ನ ಕೃಪಾಪೋಷಿತ ಪ್ರಹಸನ, ಜೆಡಿಎಸ್ ಬೇಕಂತಲೇ ಮಾಡಿಸಿದಂತಹ ಒಂದು ನಾಟಕ ಅಂತ ಹೇಳಿ ಕೂಡ ಜರೆದಿದ್ದಾರೆ. ಸದ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ರೈತರನ್ನ ಎತ್ತು ಕಟ್ಟಿಬಿಟ್ಟು ಛೂ ಬಿಡ್ತಾ ಇದ್ದಾರೆ. ಸೊ ಈಗ ಅವರು ನೇರವಾಗಿ ಬರಕ್ಕಾಗಲ್ಲ, ರೈತರ ಮುಖಾಂತರ ನೂರಾರು ರೈತರನ್ನ ಒಟ್ಟುಗೂಡಿಸಿ ಛೂ ಬಿಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಎಚ್.ಡಿ. ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ಮತ್ತೆ ಈ ಸಂದರ್ಭದಲ್ಲಿ ಅಮಾಯಕ ರೈತರ ಮೇಲೆ ಕೇಸ್ ಕೂಡ ದಾಖಲಾಗಿದೆ. ಸೊ ಇದನ್ನು ಕೂಡ ಅವರು ಒತ್ತಿ ಹೇಳಿರುವಂತದ್ದು. ಸದ್ಯ ರೈತರು ನೆಮ್ಮದಿಯಾಗಿ ಜಮೀನು ಮನೆ ಅಂತ ಇದ್ರೆ ಈಗ ಅಲ್ಲಿ ಸರ್ಕಾರದ ವಿರುದ್ಧವಾಗಿ ಛೂ ಬಿಟ್ಟು ಕೋರ್ಟು ಕೇಸು ದಾಖಲಿಸಿ ಈಗ ಕೋರ್ಟು ಮನೆ ಓಡಾಡುವಂತ ಪರಿಸ್ಥಿತಿಯನ್ನ ಎಚ್.ಡಿ.ಕೆ ನಿರ್ಮಾಣ ಮಾಡಿದ್ದಾರೆ ಅಂತಲೂ ಕೂಗಿರುವಂತದ್ದು. ಸದ್ಯ ಡಿ.ಕೆ. ಶಿವಕುಮಾರ್ ಸಿಎಂ ಆಗಿರೋದು ಎಚ್.ಡಿ.ಕೆ ಅವರಿಂದ ಸಹಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ಹಾಗಾಗಿ ಈ ರೀತಿ ರೈತರಿಂದ ಛೂ ಬಿಡ್ತಿದ್ದಾರೆ ಅಂತ ಹೇಳಿಬಿಟ್ಟು ಆರೋಪಿಸಿದ್ದಾರೆ.
ಎಸ್, ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹಬೀಬ್ ದಂಡಿ ಅವರು. ಹಬೀಬ್ ದಂಡಿ, ಗಮನಿಸ್ತಾ ಇದ್ದೀವಿ ನಿನ್ನೆ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಪ್ರೊಟೆಸ್ಟ್ ಕೂಡ ಮಾಡ್ತಾ ಇದ್ರು. ಸರ್ವೆ ಮಾಡೋಕೆ ಹೋದ ಅಧಿಕಾರಿಗಳ ಮೇಲೆ ಹಲ್ಲೆ ಕೂಡ ಆಗಿದೆ, ಒಂದಷ್ಟು ಕೇಸ್ ಕೂಡ ದಾಖಲಾಗಿದೆ. ಈಗ ಯಾಕೋ ಸರ್ಕಾರ ಈ ಟೌನ್ಶಿಪ್ ಯೋಜನೆ ಬಗ್ಗೆ ರೈತರಿಗಿರುವಂತಹ ಆತಂಕವನ್ನ ಇನ್ನ ಸರ್ಕಾರ ಸರಿಯಾಗಿ ಕ್ಲಿಯರೆನ್ಸ್ ಕೊಟ್ಟಿಲ್ವಾ, ಅಥವಾ ಯಾಕೆ ಇದು ಮತ್ತೆ ಹೋರಾಟಗಳು ಇನ್ನೂ ಮುಂದುವರಿತಾ ಇದೆ ಅಂತ? ಎಸ್ ವಿದ್ಯಾ, ನೋಡಿ, ಈ ಬಿಡದಿ ರೈತರ ಹಗ್ಗಜಗ್ಗಾಟ ಮತ್ತು ಗಲಾಟೆ ದಿನಕ್ಕೊಂದು ರೂಪವನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಈಗಾಗಲೇ ಅಲ್ಲಿ ಸರ್ವೆ ಮಾಡೋಕೆ ಹೋಗಿರ್ತಕ್ಕಂಥ ಅಧಿಕಾರಿಗಳ ವಿರುದ್ಧ ದೊಡ್ಡ ಮಟ್ಟದಲ್ಲೇ ಒಂದು ದಬ್ಬಾಳಿಕೆಯನ್ನ ಅಲ್ಲಿ ರೈತರು ಮಾಡಿದ್ದಾರೆ ಅನ್ನೋಂತ ಮಾತು ಕೇಳಿ ಬರ್ತಾ ಇರ್ತಕ್ಕಂಥದ್ದು ನಾವೆಲ್ಲ ನೋಡಿದೀವಿ. ಇದರ ವಿರುದ್ಧ ಈಗ ಇವತ್ತು ಆ ರೈತರ ವಿರುದ್ಧವೇ ಪ್ರಾಣ ಹಾನಿ ಆಗುವಂತ ಕೇಸುಗಳನ್ನ ದಾಖಲಿಸಿಬಿಟ್ಟಿದ್ದಾರೆ. ಹಾಗಾಗಿ ಅದು ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಸಜ್ಜಾಗ್ತಾ ಇರ್ತಕ್ಕಂಥದ್ದು. ಸರ್ಕಾರ ಯಾವುದೇ ಕಾರಣಕ್ಕೆ ಅಲ್ಲಿ ಬಿಡದಿ ಟೌನ್ಶಿಪ್ ಅನ್ನ ಮಾಡಿಯೇ ಸಿದ್ಧ ಅನ್ನುವಂತ ಒಂದು ಕಟ್ಟುನಿಟ್ಟಿನ ತೀರ್ಮಾನಕ್ಕೆ ಬದ್ಧವಾಗಿದ್ರೆ, ಅತ್ತ ಕಡೆ ವಿರೋಧ ಪಕ್ಷವಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಜೆಡಿಎಸ್ ಪಕ್ಷದ ಶಾಸಕರು ಮತ್ತು ಕಾರ್ಯಕರ್ತರು ಯಾವುದೇ ಕಾರಣಕ್ಕೆ ಬಿಡದಿ ಟೌನ್ಶಿಪ್ ಅನ್ನ ಅಲ್ಲಿ ಅಂದ್ರೆ ಬಿಡದಿಯ ಬಳಿಯಲ್ಲಿ ಯೋಜಿತ ಪ್ರದೇಶ ಏನಿದೆ ಅಲ್ಲಿ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂತ ಪಟ್ಟನ್ನು ಕೂಡ ಅವರು ಹಿಡಿದು ಕೂತ್ಬಿಟ್ಟಿದ್ದಾರೆ. ಈ ಎಲ್ಲದರ ನಡುವೆ ಈಗ ಕಾಂಗ್ರೆಸ್ ಪಕ್ಷದ ಮಾಗಡಿ ಕ್ಷೇತ್ರದ ಶಾಸಕ ಆಗಿರ್ತಕ್ಕಂಥ ಎಚ್ ಸಿ ಬಾಲಕೃಷ್ಣ ನಿನ್ನೆ ಇಡೀ ಗಲಾಟೆಗೆ ಮತ್ತೊಂದು ರೀತಿಯ ರಾಜಕೀಯ ರೂಪವನ್ನು ಕೊಡ್ತಿದ್ದಾರೆ. ಅವರು ಹೇಳ್ತಾ ಇದ್ದಾರೆ, ನಿನ್ನೆ ರೈತರ ಗಲಾಟೆಯ ಹಿಂದೆ ಜೆಡಿಎಸ್ ಪಕ್ಷದ ಮತ್ತು ಜೆಡಿಎಸ್ ನಾಯಕರ ಕಾರ್ಯಕರ್ತರ ಕೈವಾಡ ಇದೆ. ಅವರ ಚಿತಾವಣೆಯ ಮೇಲೇನೆ ಆ ರೀತಿ ರೈತರು ಅಧಿಕಾರಿಗಳ ಮೇಲೆ ದಬ್ಬಾಳಿಕೆಯನ್ನ ಮಾಡಿದ್ದಾರೆ ಅನ್ನುವಂತ ಒಂದು ಮಾತನ್ನ ಹೇಳ್ತಿದ್ದಾರೆ. ಸ್ವತಃ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇದ್ರ ಹಿಂದೆ ನಿಂತ್ಕೊಂಡು ರೈತರನ್ನ ಒಂದು ರೀತಿ ಅವ್ರನ್ನ ಪ್ರವೋಕ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನು ಮಾಡ್ತಿದ್ದಾರೆ. ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿರ್ತಕ್ಕಂಥದ್ದು ಅವರಿಗೆ ಇಷ್ಟ ಇಲ್ಲ, ಹಾಗಾಗಿ ಇದೆಲ್ಲ ಆಗ್ತಾ ಇದೆ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಜೊತೆಗೆ ಈಗ ನೋಡಿ, ಎಚ್ ಡಿ ಕುಮಾರಸ್ವಾಮಿ ಅವರು ಸುಮ್ಮನಿರ್ಲಾರ್ದೆ ಈ ರೀತಿ ರೈತರನ್ನ ಒಕ್ಕಲಿಸಿರೋದ್ರಿಂದ, ಅವರನ್ನ ಪ್ರವೋಕ್ ಮಾಡಿರೋದ್ರಿಂದ ಈಗ ಆ ರೈತರ ಮೇಲೆ ಕೇಸ್ಗಳು ಹಾಕೊಂಡು ಅವರು ಕೋರ್ಟಿಗೆ ಓಡಾಡುವಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗಿದೆ. ಎಚ್ ಡಿ ಕುಮಾರಸ್ವಾಮಿ ಇರ್ಲಿ ಅಥವಾ ಅವರ ಫ್ಯಾಮಿಲಿ ಅವರಾಗ್ಲಿ ಯಾರು ಕೋರ್ಟಿಗೆ ಓಡಾಡಲ್ಲ, ಅಲ್ಲಿನ ಬಡ ರೈತರು ಕೋರ್ಟಿಗೆ ಓಡಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪವನ್ನ, ಅಂದ್ರೆ ಇಡೀ ಪ್ರಕರಣವನ್ನ ಎಚ್ ಡಿ ಕುಮಾರಸ್ವಾಮಿ ಅವರ ತಲೆಗೆ ಕಟ್ಟುವಂತ ಕೆಲಸಕ್ಕೆ ಬಾಲಕೃಷ್ಣ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಇತ್ತ ಕಡೆ ಎಚ್ ಸಿ ಬಾಲಕೃಷ್ಣ ಮತ್ತು ಚಲುವರಾಯಸ್ವಾಮಿ ಮತ್ತು ಕುಣಿಗಲ್ ಶಾಸಕ ಎಚ್ ರಂಗನಾಥ್ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಬೆಂಗಳೂರು ಗ್ರಾಮಾಂತರದ ಮಾಜಿ ಸಂಸದ ಡಿ ಕೆ ಸುರೇಶ್ ಇವರೆಲ್ಲೂ ಕೂಡ ಸೇರ್ಕೊಂಡು ಎಚ್ ಡಿ ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಪಕ್ಷದ ನಾಯಕರ ವಿರುದ್ಧ ತಮ್ಮ ರಾಜಕೀಯ ಹೋರಾಟವನ್ನ ಮುಂದುವರಿಸ್ತಾ ಇರ್ತಕ್ಕಂಥದ್ದು. ಅತ್ತ ಕಡೆ ಇವರೆಲ್ಲರನ್ನು ಎದುರಿಸಲಿಕ್ಕೆ ಎಚ್ ಡಿ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಮತ್ತಿತರ ಸ್ಥಳೀಯ ಶಾಸಕರು, ರಾಮನಗರದ ಮಾಜಿ ಶಾಸಕರು, ಚನ್ನಪಟ್ಟಣದ ಮಾಜಿ ಶಾಸಕರು ಇವರೆಲ್ಲರೂ ಕೂಡ ಸೇರ್ಕೊಂಡು ಇದೊಂದು ರಾಜಕೀಯ ಬಣ್ಣದ ಮತ್ತು ರಾಜಕೀಯ ಹೋರಾಟದ ಯುದ್ಧದ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಇವತ್ತು ಕೂಡ ಬಹುತೇಕ ರೈತರು ವಿಷದ ಬಾಟಲಿಗಳನ್ನ ಹಿಡ್ಕೊಂಡು ಕೂತಿದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಇವತ್ತು ಕೂಡ ಏನಾದ್ರು ಅಧಿಕಾರಿಗಳು ಬಂದ್ರೆ ಅವರ ವಿರುದ್ಧ ಮತ್ತೆ ನಾವು ಅಟ್ಯಾಕ್ ಮಾಡ್ತೀವಿ ಮತ್ತು ಅವ್ರೇನಾದ್ರು ದೌರ್ಜನ್ಯ ಮಾಡೋದಕ್ಕೆ ಬಂದ್ರೆ ವಿಷಯನ್ನ ಕುಡಿದು ನಾವು ಸತ್ತು ಹೋಗ್ತೀವಿ ಅನ್ನುವಂತ ಒಂದು ಬೆದರಿಕೆಯನ್ನು ಕೂಡ ಹೆದರಿಕೆಯನ್ನು ಕೂಡ ಹಾಕ್ತಿದ್ದಾರೆ. ಆದ್ರೆ ಇದೆಲ್ಲದರ ನಡುವೆ ಮಾಜಿ ಗೃಹ ಸಚಿವ ಜಿ ಪರಮೇಶ್ವರ್ ಒಂದು ಭಯಂಕರವಾದ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಇದರಿಂದ ರಾಜಕಾರಣ ಆಗಿದೆ, ಅವ್ರು ರೈತರು ಏನ್ ಮಾಡ್ತಾರೆ ಮಾಡ್ಕೊಳ್ಳಿ, ನಾವು ನಮ್ಮ ಏನು ಕ್ರಮಬದ್ಧವಾದ ಕ್ರಮ ಇದೆ ಅದನ್ನ ಜರುಗಿಸಿಯೇ ಸಿದ್ಧ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಅಂದ್ರೆ ಅದರ ಅರ್ಥ ಇಂಡೈರೆಕ್ಟ್ ಆಗಿ ರೈತರ ಮೇಲೆ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಳ್ಳಕ್ಕೂ ನಾವು ತಯಾರು ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೊಟ್ಟು ಬಿಟ್ಟಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡ ಅಲ್ಲ, ನಿಗಿನಿಗಿ ಹೊಳಿತಾ ಇರತಕ್ಕಂಥ ಕೆಂಡವೇ ಆಗಿಬಿಟ್ಟಿದೆ. ಯಾರು ಜೆಡಿಎಸ್ ಬೆಂಬಲಿತ ರೈತರು ಗೆಲ್ತಾರ ಅಥವಾ ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳು ಗೆಲುವು ಸಾಧಿಸ್ತಾರ, ಅವ್ರ ಮೇಲೆ ಕಾನೂನು ಕ್ರಮ ಆಗುತ್ತಾ, ಇದು ಯಾವ ರೀತಿಯ ರಾಜಕೀಯ ರೂಪವನ್ನು ಪಡೆದುಕೊಳ್ಳುತ್ತೆ ಮತ್ತು ಇದರ ಪರಿಣಾಮ ಮುಂದೇನಾಗುತ್ತೆ, ಇದು ಎಷ್ಟು ದಿನ ಇದು ನಡೆಯುತ್ತೆ ಅನ್ನುವಂತ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕಿದೆ ವಿದ್ಯಾ. ಹಾಗೆ ಇದು ನಿನ್ನೆ ಪ್ರತಿಭಟನೆ ಹಾಗಿದ್ರೆ ರೈತರದ್ದಲ್ಲ, ಜೆಡಿಎಸ್ ನಡೆಸಿದಂತ ರಾಜಕೀಯ ಪ್ರಹಸನ ಅನ್ನುವಂತ ಸ್ಟೇಟ್ಮೆಂಟ್, ಇದನ್ನ ನೀವು ಪರಿಶೀಲಿಸಿ ಹೇಳೋದಾದ್ರೆ? ಎಸ್, ಎಕ್ಸಾಕ್ಟ್ಲಿ. ಈಗ ನಾವು ನೋಡಿ, ಅಲ್ಲಿ ಇರ್ತಕ್ಕಂಥ ಸರ್ಕಾರ ಹೇಳೋ ಪ್ರಕಾರ, ಮಾಗಡಿ ಬಾಲಕೃಷ್ಣ ಹೇಳೋ ಪ್ರಕಾರ, ಅವರ ಶಾಸಕರು ಅವ್ರು ಹೇಳೋ ಪ್ರಕಾರ, ಅಥವಾ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಹೇಳೋ ಪ್ರಕಾರ 80% ರೈತರಿಗಾಗ್ಲೇ ತಮ್ಮ ಭೂಮಿಯನ್ನ ಪರಭಾರೆ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಯಾವುದೇ ತೊಂದರೆ ಇಲ್ಲ. ಅವರು ನಮಗೆ ಬರ್ಬೇಕಾಗಿರ್ತಕ್ಕಂಥ ಹಣವನ್ನ ನೀವು ಬಿಡುಗಡೆಗೊಳಿಸಿ, ನಮ್ಮ ಜಮೀನನ್ನ ಬೇಕಿದ್ರೆ ಸರ್ವೆ ಮಾಡ್ಕೊಳ್ಳಿ, ಬಿಡದಿ ಟೌನ್ಶಿಪ್ಗೆ ನೀವೇನ್ ನಮಗೆ ಕಂಡೀಷನ್ಸ್ ಗಳನ್ನ ಹಾಕಿದ್ರ, ಒಂದೊಂದು ಸೈಟ್ ಅನ್ನ ಕೊಡ್ತೀವಿ ಮತ್ತು ಇಷ್ಟು ಹಣವನ್ನ ನಿಮ್ಮ ಭೂಮಿಗೆ ನಿಗದಿಪಡಿಸಿದ್ರ ಕೊಡ್ತೀವಿ ಅನ್ನುವಂಥದ್ದು, ಅದನ್ನ ಕೊಟ್ಬಿಡಿ ಅನ್ನುವಂತ ಮಾತನ್ನ ಹೇಳ್ತಿದ್ದಾರೆ ಅನ್ನುವಂತ ಮಾತನ್ನ ಇವು ಸರ್ಕಾರದ ಪರವಾಗಿ ಹೇಳ್ತಾ ಇದ್ದಾರೆ. ಆದ್ರೆ ಕೇವಲ 15% ಅಷ್ಟರಷ್ಟು ರೈತರು ಇದೇ ಈ ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ 15% ರೈತರು ಜೆಡಿಎಸ್ ಬೆಂಬಲಿತ ರೈತರು ಮತ್ತು ಅಲ್ಲಿರ್ತಕ್ಕಂಥ ಜೆಡಿಎಸ್ ನ ಪಕ್ಷದ ಕಾರ್ಯಕರ್ತ ರೈತರೇ ಆಗಿದ್ದಾರೆ ಅನ್ನುವಂತ ಮಾತು ಕೂಡ ಈಗ ಕೇಳಿ ಬರ್ತಾ
ಬರ್ತಾ ಇದೆ. ಒಟ್ಟಾರೆ ಈಗಾಗಲೇ ನೋಡಿ ಬಿಡದಿ ಟೌನ್ಶಿಪ್ ಒಂದ್ ರೀತಿಯ ಬೆಂಗಳೂರಿನ ದಟ್ಟಣೆಯನ್ನ ಕಡಿಮೆ ಮಾಡ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಕ್ರಮ ಅನ್ನುವಂತ ಮಾತನ್ನ ರಾಜ್ಯ ಸರ್ಕಾರ ಹೇಳ್ತಿದ್ರೆ, ಇಲ್ಲ ಇದು ರೈತರ ಭೂಮಿಯನ್ನ ಹೊಡೆದು ಅದರಲ್ಲೂ ಕೂಡ ಕೃಷಿ ವಲಯವನ್ನ ಹೊಡೆದು ಅದನ್ನ ರಿಯಲ್ ಎಸ್ಟೇಟ್ ಆಗಿ ಪರಿವರ್ತನೆ ಮಾಡೋದಕ್ಕೆ ಮಾಡ್ತಾ ಇರ್ತಕ್ಕಂಥ ಭೂಗಳ್ಳರ ಕ್ರಮ ಇದು ಅನ್ನುವಂತ ಮಾತನ್ನ ಜೆಡಿಎಸ್ ನವರು ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ಮುನ್ನಡೀತಾನೆ ಇದೆ. ಇದು ರಾಜಕೀಯ ಅಸ್ತ್ರ ಆಗುವಂತದ್ದು ಮತ್ತು ಎಲ್ಲ ರೀತಿಯ ಪೊಲಿಟಿಕಲ್ ಆಂಗಲ್ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಇವೆ. ಥ್ಯಾಂಕ್ ಯು ಹಬೀಬ್ ದಂಡಿ ನಿಮ್ಮೆಲ್ಲ ಮಾಹಿತಿಗೆ.